Hi everyone, welcome back to Grow Kannada YouTube channel. ಸೊ ಇವತ್ತು ನಾವು ನಿಮಗೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ PPF ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಶೇರ್ ಮಾಡ್ತಾ ಇದೀವಿ. ಹೇಗೆ ನಾವು 1 ಕೋಟಿ ಕಾರ್ಪಸ್ ಅಮೌಂಟ್ ನ ಅಚೀವ್ ಮಾಡಬಹುದು ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದೀವಿ. ಆದ್ರೆ ಅದಕ್ಕೆ ಮುಂಚೆ ಯಾರಿನ ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿ ಇರೋ ಬೆಲ್ ಐಕನ್ ನ ಕ್ಲಿಕ್ ಮಾಡ್ಕೊಂಡ್ರೆ ನಾವು ಪರ್ಸನಲ್ ಫೈನಾನ್ಸ್ ಆಗಿರ್ಬೋದು, ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ವಿಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮಿಸ್ ಮಾಡ್ಕೊಳ್ಳದೆ ನಿಮ್ಮ ನಾಲೆಜ್ ನ ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ಕೊಳ್ಬಹುದು. ಇದ್ರ ಜೊತೆಗೆ ಗ್ರೋ ಕನ್ನಡ ಇವಾಗ ಫೇಸ್ಬುಕ್ ನಲ್ಲೂ ಸಹ ಇದೆ. ಸೊ ಬೇಗ ಫೇಸ್ಬುಕ್ ಗೆ ಹೋಗಿ ಗ್ರೋ ಕನ್ನಡ ಅಂತ ಟೈಪ್ ಮಾಡಿ ಫಾಲೋ ಹಾಗೂ ಲೈಕ್ಸ್ ಮಾಡೋದನ್ನ ಮರಿಬೇಡಿ. ಇನ್ನು ಇವಾಗ ನಾವು ತಡ ಮಾಡದೆ ಇವತ್ತಿನ ಟಾಪಿಕ್ ನ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ವಿಡಿಯೋದಲ್ಲಿ ನಾನು ಏನೆಲ್ಲ ಕವರ್ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ PPF ಅಂದ್ರೆ ಏನು, ಸೊ ಇದರ ಬೆನಿಫಿಟ್ಸ್ ಗಳು ಏನು, ಇದರ ಒಂದು ಫೀಚರ್ಸ್ ಹೇಗಿದೆ, ಸೊ ಇಂಟ್ರೆಸ್ಟ್ ರೇಟ್ ಯಾವ ತರ ಇದೆ, ಯಾರೆಲ್ಲ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಎಲಿಜಿಬಲ್ ಇರ್ತಾರೆ, ಇನ್ನು ಯಾವ ರೀತಿ ನಾವು PPF ನಲ್ಲಿ ವಿತ್ಡ್ರಾ ಮಾಡಬಹುದು, ಇನ್ನು PPF ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದ್ರ ಮೇಲೆ ಲೋನ್ ತೆಗೆದುಕೊಳ್ಬಹುದಾ, ಇನ್ನು ಇದರ ಕ್ಯಾಲ್ಕುಲೇಷನ್ಸ್ ಹೇಗಿರುತ್ತೆ, ಇನ್ನು ಟ್ಯಾಕ್ಸ್ ಬೆನಿಫಿಟ್ಸ್ ಹೇಗಿರುತ್ತೆ, ಸೊ ಈ ರೀತಿಯ ಎಲ್ಲಾ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ಮೊದಲಿಗೆ ನಾವು PPF ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಸೊ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಬಂದು ಇಂಡಿಯಾದಲ್ಲೇ ವೆರಿ ಪಾಪ್ಯುಲರ್ ಸೇವಿಂಗ್ ಸ್ಕೀಮ್ ಆಗಿರುತ್ತೆ. ಸೊ 1968 ನಲ್ಲಿ ನ್ಯಾಷನಲ್ ಸೇವಿಂಗ್ ಇನ್ಸ್ಟಿಟ್ಯೂಟ್ ಫೈನಾನ್ಸ್ ಮಿನಿಸ್ಟ್ರಿ ಇದನ್ನ ಲಾಂಚ್ ಮಾಡ್ತಾರೆ. ಸೊ ಇಂಡಿಯಾದಲ್ಲಿ ವೆರಿ ಪಾಪ್ಯುಲರ್ ಆಗಿರುವಂತಹ ಈ ಒಂದು ಸ್ಕೀಮು ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ, ಜೊತೆಗೆ ಒಂದು ಅಟ್ರಾಕ್ಟಿವ್ ಇಂಟ್ರೆಸ್ಟ್ ರೇಟು ಹಾಗೂ ಕೆಲವೊಂದಷ್ಟು ಟ್ಯಾಕ್ಸ್ ಬೆನಿಫಿಟ್ ಸಹ ಹೊಂದಿದೆ. ಸೊ ಇದಿಷ್ಟು ಬಂದು ನಿಮ್ಗೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂದ್ರೆ ಏನು ಅಂತ ಐಡಿಯಾ ಕೊಟ್ಟಿರಬಹುದು. ಸೊ ಇವಾಗ ನಾವು ಇದರ ಬೆನಿಫಿಟ್ಸ್ ಅಂತ ನೋಡ್ತಾ ಹೋದ್ರೆ, ಸೊ ನೀವೇನಾದ್ರೂ ಒಂದು ಲೋ ರಿಸ್ಕ್ ಅಪೆಟೈಟ್ ನಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನೋಡ್ತಾ ಇದ್ರೆ ಈ ಒಂದು PPF ಬಂದು ಮಾಡಿಸಿದಂತ ಹೇಳ್ಬೋದು. ಸೊ ಯಾಕೆಂತ ಅಂದ್ರೆ ಈ ಒಂದು ಸ್ಕೀಮ್ ಬಂದು ಗವರ್ಮೆಂಟ್ ಬ್ಯಾಕ್ಡ್ ಇರುತ್ತೆ, ಅಂದ್ರೆ ಗವರ್ಮೆಂಟ್ ಇಂದ ಎಲ್ಲಾ ರೀತಿಯ ಸಪೋರ್ಟ್ ಗಳಿರುತ್ತೆ. ಸೊ ಹಾಗಾಗಿ ಯಾವುದೇ ರೀತಿಯ ರಿಸ್ಕ್ ಇರೋದಿಲ್ಲ ಈ ಒಂದು ಸ್ಕೀಮ್ ನಲ್ಲಿ. ಸೊ ಇದರ ಜೊತೆಗೆ ಇದರಲ್ಲಿ ಯಾವುದೇ ರೀತಿ ಮಾರ್ಕೆಟ್ ಲಿಂಕ್ ಆಗಿರೋದಿಲ್ಲ. ಸೊ ನಿಮ್ಮ ರಿಟರ್ನ್ಸ್ ಏನಿರುತ್ತೋ ಅದು ಫಿಕ್ಸ್ಡ್ ಆಗಿರುತ್ತೆ, ಸೊ ಅದು ಫ್ಲಕ್ಚುಯೇಟ್ ಆಗ್ತಿರೋದಿಲ್ಲ. ಇನ್ನು ಇದರ ನಾವು ಇಂಟ್ರೆಸ್ಟ್ ರೇಟ್ ಅಂತ ನಾವು ನೋಡೋದಾದ್ರೆ 7.1% ಪರ್ ಆನಮ್ ಆನ್ಯುವಲಿ ಕಂಪೌಂಡ್ ಆಗ್ತಾ ಇರುತ್ತೆ. ಸೊ ಇಟ್ಸ್ ವೆರಿ ಗುಡ್ ರಿಟರ್ನ್ ಅಂತಾನು ಹೇಳ್ಬೋದು. ಇದ್ರ ಜೊತೆಗೆ ನಾವು ನೋಡ್ತಾ ಹೋದ್ರೆ ನಾವು ಏನ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ನಮ್ಗೆ ಏನು ರಿಟರ್ನ್ಸ್ ಬರುತ್ತೆ ಅಂಡ್ ಅಟ್ ದಿ ಎಂಡ್ ಆಫ್ ದ ಸ್ಕೀಮ್ ಏನ್ ನಮ್ಗೆ ಅಮೌಂಟ್ ಬರುತ್ತೆ, ಇದ್ರ ಎಲ್ಲಾದ್ರ ಮೇಲೂ ಟ್ಯಾಕ್ಸ್ ಬೆನಿಫಿಟ್ ಇದೆ. ಇನ್ನು ನೆಕ್ಸ್ಟ್ ನಾವು PPF ಫೀಚರ್ಸ್ ನ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಎಷ್ಟು ಟೆನ್ಯೂರ್ ಅಂತ ಅಂದ್ರೆ, ಸೊ ಇದು ಮಿನಿಮಮ್ ಟೆನ್ಯೂರ್ ಬಂದು 15 ಇಯರ್ಸ್ ವರ್ಗೂ ಇರುತ್ತೆ. ಸೊ 15 ಇಯರ್ಸ್ ಕಂಪ್ಲೀಟ್ ಆದ್ಮೇಲೆ ಸೊ ನಿಮ್ಗೆ ಇಷ್ಟ ಇದ್ರೆ ಸೊ ನೀವು 5 ಇಯರ್ಸ್ ಬ್ಲಾಕ್ ನಲ್ಲಿ ಇದನ್ನ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ ಒಂದು 5 ಇಯರ್ಸ್ ಈ ತರ ನಿಮ್ಗೆ ಇಂಟ್ರೆಸ್ಟ್ ಇದೆ 15 ಇಯರ್ಸ್ ಆದ್ಮೇಲೆ ಸೊ ನಿಮ್ ಇಷ್ಟದ ಪ್ರಕಾರ ನೀವು ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಬಹುದು. ಬಟ್ ಮಿನಿಮಮ್ 15 ಇಯರ್ಸ್ ವರ್ಗು ಇದರ ಟೆನ್ಯೂರ್ ಇರುತ್ತೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ ಇನ್ವೆಸ್ಟ್ಮೆಂಟ್ ಲಿಮಿಟ್. ಸೊ ಇದು ಎವ್ರಿ ಫೈನಾನ್ಷಿಯಲ್ ಇಯರ್ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಿಲ್ಲ ಅಂತ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್. ಸೊ ಮಿನಿಮಮ್ ಬಂದು 500 rupees ನೀವು ಎವ್ರಿ ಫೈನಾನ್ಷಿಯಲ್ ಇಯರ್ ಕಟ್ಟಲೇಬೇಕಾಗತ್ತೆ. ಅಂಡ್ ಮ್ಯಾಕ್ಸಿಮಮ್ ಇಲ್ಲಿ 1.5 lakh ವರ್ಗು ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಸೊ ಏನು ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀರಾ, ಸೊ ಇದನ್ನ ಲಂಸಮ್ ಅಂದ್ರೆ ಒಟ್ಟಿಗೆನೆ ನೀವು ಕಟ್ಬೋದು, ಅಥವಾ ಸೊ ಒಂದು ಇನ್ಸ್ಟಾಲ್ಮೆಂಟ್ ವೈಸ್ ಸಹ ನೀವು ಪೇ ಮಾಡಬಹುದಾಗಿರುತ್ತೆ. ಸೊ ಇಲ್ಲಿ ಮ್ಯಾಕ್ಸಿಮಮ್ ಇನ್ಸ್ಟಾಲ್ಮೆಂಟ್ ಬಂದು 12 times, ಅಂದ್ರೆ ನೀವು ಮಂತ್ಲಿ ಆತರ ಪೇ ಮಾಡಬಹುದು. ಸೊ ಅಥವಾ ನಿಮ್ಗೆ ಯಾವಾಗ ಅಮೌಂಟ್ ಸಿಗುತ್ತೆ ಆ ತರ ನೀವು ಇಲ್ಲಿ ಪೇ ಮಾಡಬಹುದು. ಸೊ ನೀವು ಅಕೌಂಟ್ ಓಪನ್ ಮಾಡುವಾಗ ನೀವು ಇದೇ ರೀತಿ ಪೇ ಮಾಡ್ತೀರಾ, ಇದೇ ರೀತಿ ಪೇ ಮಾಡಬೇಕು ಅಂತ ಅದ್ರಲ್ಲಿ ಏನು ಕೇಳೋದಿಲ್ಲ. ಸೊ ಹಾಗಾಗಿ ಇಲ್ಲಿ ನಿಮ್ಗೆ ಯಾವಾಗ ಅಮೌಂಟ್ ಸಿಗುತ್ತೋ ಅವಾಗ ನೀವು ಪೇ ಮಾಡ್ತಾ ಹೋಗ್ಬೋದು. ಇನ್ನು ಈ ಒಂದು PPF ಅಕೌಂಟ್ ನಾವು ಜಸ್ಟ್ 100 rupees ನಲ್ಲೇ ಓಪನ್ ಮಾಡಬಹುದು. ಸೊ ಎವ್ರಿ ಇಯರ್ ನಾವು ಒಂದಷ್ಟು ಮಿನಿಮಮ್ ಅಮೌಂಟ್ ಆದ್ರೂ ಡೆಪಾಸಿಟ್ ಮಾಡಬೇಕಾಗಿರುತ್ತೆ. ಸೊ 15 ಇಯರ್ಸ್ ವರ್ಗು ನಾವು ಅಟ್ಲೀಸ್ಟ್ ಮಿನಿಮಮ್ ಅಮೌಂಟ್ ಏನಿದೆಯೋ 500 rupees ಅಟ್ಲೀಸ್ಟ್ ಇಷ್ಟನ್ನಾದ್ರೂ ನಾವು ಎವ್ರಿ ಇಯರ್ ಡೆಪಾಸಿಟ್ ಮಾಡ್ತಾ ಇರಬೇಕು. ಇನ್ನು ಯಾವ ರೀತಿ ಡೆಪಾಸಿಟ್ ಮಾಡಬೇಕು ಅಂತ ಅಂದ್ರೆ, ಸೊ ನಾವು ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಕ್ಯಾಶ್ ಅಲ್ಲಿ ಆದ್ರೂ ಮಾಡಬಹುದು, ಚೆಕ್ DD ಇದ್ರಲ್ಲಾದ್ರೂ ಪೇ ಮಾಡಬಹುದು, ಅಥವಾ ನಾವು ಆನ್ಲೈನ್ ಫಂಡ್ ಟ್ರಾನ್ಸ್ಫರ್ ಕೂಡ ಮಾಡಬಹುದು. ಇನ್ನು ನಾಮಿನಿ ಅಂತ ನಾವು ನೋಡೋದಾದ್ರೆ ಅಕೌಂಟ್ ಹೋಲ್ಡರ್ ಇಲ್ಲಿ ಐದರ್ ಅಕೌಂಟ್ ಓಪನಿಂಗ್ ಟೈಮ್ ನಲ್ಲಿ ಅಥವಾ ಸಬ್ಸಿಕ್ವೆಂಟ್ ಆಗಿ ಒಂದು ನಾಮಿನೀಸ್ ನ ಚೂಸ್ ಮಾಡ್ಕೊಳ್ಬಹುದು. ಸೊ ಒಂದು ಇನ್ ಕೇಸ್ ಆಕ್ಸಿಡೆಂಟ್ ಡೆತ್ ಗಳಾದ್ರೆ ಸೊ ಅಕೌಂಟ್ ಹೋಲ್ಡರ್ ಏನ್ ಅಮೌಂಟ್ ಇರುತ್ತೋ ಅದು ನಾಮಿನಿಗೆ ಹೋಗುತ್ತೆ ಅಂತ ಒಂದು ಸಂದರ್ಭದಲ್ಲಿ. ಸೊ ಇನ್ನು ಇಲ್ಲಿ ಜಾಯಿಂಟ್ ಅಕೌಂಟ್ ಗೆ ಅವಕಾಶ ಇರೋದಿಲ್ಲ. ಸೊ ಸಿಂಗಲ್ ಅಕೌಂಟ್ ಹೋಲ್ಡರ್ ಮಾತ್ರ ಆಗಿರ್ತಾರೆ. ಸೊ ಯಾವುದೇ ರೀತಿ ಜಾಯಿಂಟ್ ಅಕೌಂಟ್ ಓಪನ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಇನ್ನು ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ನಾವು ನೋಡೋದಾದ್ರೆ, ಸೊ ಈ ಒಂದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಬಂದು ಗವರ್ಮೆಂಟ್ ಬ್ಯಾಕ್ಡ್ ಸ್ಕೀಮ್ ಆಗಿರುತ್ತೆ. ಸೊ ಇಲ್ಲಿ ಕಂಪ್ಲೀಟ್ ಒಂದು ಗವರ್ಮೆಂಟ್
ಗ್ಯಾರಂಟಿ ಕೊಟ್ಟಿರೋದ್ರಿಂದ ಕ್ಯಾಪಿಟಲ್ ಪ್ರೊಟೆಕ್ಷನ್ ಇರುತ್ತೆ ಹಾಗೂ ರಿಸ್ಕ್ ಫ್ರೀ ರಿಟರ್ನ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ನಾವು PPF ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಯಾರೆಲ್ಲ ಎಲಿಜಿಬಲ್ ಇರ್ತಾರೆ ಅಂತ ನೋಡೋಣ. ಸೊ ಮೊದಲಿಗೆ ಎಲ್ಲಾ ಇಂಡಿಯನ್ ಸಿಟಿಸನ್ಸ್ಗೂ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಆದ್ರೆ ಒಂದು ಸಿಟಿಸನ್ ಅಂದ್ರೆ ಒಬ್ಬ ವ್ಯಕ್ತಿಗೆ ಒಂದು ಅಕೌಂಟ್ ಮಾತ್ರ ಇಟ್ಕೊಳ್ಬಹುದು. ಸೊ ಒಂದು ಎಕ್ಸೆಪ್ಷನ್ ಏನು ಅಂತ ಅಂದ್ರೆ ಮೈನರ್ ಅಕೌಂಟ್ ನಲ್ಲಿ ಅಕೌಂಟ್ ಓಪನ್ ಮಾಡಬೇಕು ಅಂತ ಅಂದ್ರೆ ಸೊ ಆ ಒಂದು ಪರ್ಸನ್ಗೆ 2 ಅಕೌಂಟ್ ಇರುತ್ತೆ, ಒಂದು ಮೈನರ್ದು ಸೊ ಇನ್ನೊಂದು ಅವ್ರದ್ದು ಪರ್ಸನಲ್ ಅಕೌಂಟ್. ಇನ್ನು ನೆಕ್ಸ್ಟ್ ಬಂದು NRIs ಗಳು, ಈ ನಾನ್ ರೆಸಿಡೆನ್ಸ್ ಅಥವಾ HUF ಗಳು ಏನಿರ್ತಾರೋ ಅವರು ಈ ಒಂದು PPF ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಇನ್ ಕೇಸ್ ಅವ್ರ ಹತ್ರ ಏನಾದ್ರೂ ಆಲ್ರೆಡಿ ಒಂದು PPF ಅಕೌಂಟ್ ಇದ್ರೆ ಎಕ್ಸಿಸ್ಟಿಂಗ್ ಅಕೌಂಟ್, ಸೊ ಅದು ಒಂದು ಕಂಪ್ಲೀಷನ್ ಡೇಟ್ ವರ್ಗು ಆಕ್ಟಿವ್ ಆಗಿರುತ್ತೆ. ಸೊ ಆದ್ರೆ ಒಂದು 15 ಇಯರ್ಸ್ ಕಂಪ್ಲೀಟ್ ಆದ್ಮೇಲೆ ಒಂದು 5 ಇಯರ್ಸ್ ಎಕ್ಸ್ಟೆಂಡ್ ಮಾಡೋದೇನಿರುತ್ತೋ ಈ ಒಂದು ಆಪ್ಷನ್ ಅವ್ರಿಗೆ ಇರೋದಿಲ್ಲ. ಇನ್ನು ನೆಕ್ಸ್ಟ್ ನಾವು PPF ವಿತ್ಡ್ರಾವಲ್ ಅಂತ ನಾವು ನೋಡೋದಾದ್ರೆ ಸೊ 15 ಇಯರ್ಸ್ ಕಂಪ್ಲೀಟ್ ಆದ್ಮೇಲೆ ಅಂದ್ರೆ ಏನು ಟೆನ್ಯೂರ್ ಇರುತ್ತೋ ಅದಷ್ಟು ಕಂಪ್ಲೀಟ್ ಆದ್ಮೇಲೆ ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ಸ್ ಇಲ್ದೇನೆ ಸೊ ಇಂಟ್ರೆಸ್ಟ್ ಏನ್ ಅರ್ನ್ ಆಗಿರುತ್ತೋ ಅದು ನಿಮ್ಮ ಅಮೌಂಟ್ ಏನ್ ಅರ್ನ್ ಆಗಿರುತ್ತೋ ಸೊ ಅದನ್ನ ಫುಲ್ ನೀವು ವಿತ್ಡ್ರಾ ಮಾಡ್ಕೊಳ್ಬಹುದು. ಸೊ ನಿಮ್ಮ ಅಕೌಂಟ್ಗೆ ಅದು ಕ್ರೆಡಿಟ್ ಆಗುತ್ತೆ. ಸೊ ನೀವು ಇಲ್ಲಿ ಅಕೌಂಟ್ ನ ಕ್ಲೋಸ್ ಆದ್ರೂ ಮಾಡಿಸ್ಕೊಳ್ಬಹುದು ಅಥವಾ 15 ಇಯರ್ಸ್ ಆದ್ಮೇಲೆ ಎಕ್ಸ್ಟೆಂಡ್ ಕೂಡ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಅದೇ ನೀವು 15 ಇಯರ್ಸ್ಗೆ ಮುಂಚೆ ನಿಮ್ಮ ಅಮೌಂಟ್ ನ ವಿತ್ಡ್ರಾ ಮಾಡ್ಕೊಳ್ಬೇಕು ಅಂತ ಅಂದ್ರೆ 6 ಇಯರ್ಸ್ ಕಂಪ್ಲೀಟ್ ಆದ್ಮೇಲೆ ಅಂದ್ರೆ 7th ಇಯರ್ ಆನ್ವರ್ಡ್ಸ್ ಸೊ ನಿಮ್ಮ ಅಮೌಂಟ್ ನ ಪಾರ್ಷಿಯಲ್ ಆಗಿ ನೀವು ವಿತ್ಡ್ರಾ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ಸೊ ಅದೇ ನೀವು ಏನಾದ್ರೂ ಒಂದು ಪ್ರಿಮೆಚ್ಯೂರ್ಲಿ ನಿಮ್ಮ ಅಮೌಂಟ್ ನ ವಿತ್ಡ್ರಾ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಸೊ ಅಟ್ ದಿ ಎಂಡ್ ಆಫ್ 4th ಇಯರ್ ಅಂದ್ರೆ 4th ಇಯರ್ ಕಂಪ್ಲೀಟ್ ಆದ್ಮೇಲೆ ಮ್ಯಾಕ್ಸಿಮಮ್ 50% ನಿಮ್ಮ ಅಕೌಂಟ್ ನಲ್ಲಿ ಎಷ್ಟಿದೆಯೋ ಆ ಒಂದು ಅಮೌಂಟ್ ನ ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ಒಂದು ಫೈನಾನ್ಷಿಯಲ್ ಇಯರ್ ನಲ್ಲಿ ಒಂದು ಸಲ ಮಾತ್ರ ನೀವು ಇದನ್ನ ವಿತ್ಡ್ರಾ ಮಾಡ್ಕೊಳ್ಬಹುದು. ಇನ್ನು ನೆಕ್ಸ್ಟ್ ಬಂದು ನನ್ನ ಫೇವರೇಟ್ ಟಾಪಿಕ್, ಯಾವ ರೀತಿ ಟ್ಯಾಕ್ಸ್ ಬೆನಿಫಿಟ್ PPF ಗೆ ಸಿಗುತ್ತೆ ಅಂತ. ಸೊ ಇದು ಬಂದು EEE ಕ್ಯಾಟಗರಿ ನಲ್ಲಿ ಬರುತ್ತೆ. ಸೊ ಎಕ್ಸೆಂಪ್ಟ್ ಏನಿದು, ಸೊ ನಾವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಸೊ ಏನು ನಾವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವೋ ಸೊ ಇದು ಬಂದು 80C ನಲ್ಲಿ ನಮಗೆ ಅಪ್ ಟು 1.5 lakh ವರ್ಗು ಡಿಡಕ್ಷನ್ ಸಿಗುತ್ತೆ. ಅಂಡ್ ನಾವಿಲ್ಲಿ ಇಂಟ್ರೆಸ್ಟ್ ಏನ್ ಅರ್ನ್ ಮಾಡ್ತೀವೋ ಅದು ಎಕ್ಸೆಂಪ್ಟ್ ಆಗಿರುತ್ತೆ. ಅಂಡ್ ಈ ಒಂದು ಮೆಚುರಿಟಿ ಪೀರಿಯಡ್ ನಲ್ಲಿ ನಮಗೆ ಏನು ಅಮೌಂಟ್ ಸಿಗುತ್ತೋ ಅದು ಕೂಡ ಟ್ಯಾಕ್ಸ್ ಎಕ್ಸೆಂಪ್ಟ್ ಆಗಿರುತ್ತೆ. ಸೊ ಇದು ಬಂದು ಯಾರು ಒಂದು ಪ್ರಿಮೆಚೂರ್ಲಿ ಅಕೌಂಟ್ ನ ಕ್ಲೋಸ್ ಮಾಡ್ತಾರೋ ಅವ್ರಿಗೆ ಅಪ್ಲಿಕೇಬಲ್ ಇರೋದಿಲ್ಲ. ಸೊ ಉಳಿದವ್ರಿಗೆ ಎಲ್ಲರಿಗೂ ಈ ಒಂದು ಟ್ಯಾಕ್ಸ್ ಬೆನಿಫಿಟ್ಸ್ EEE ಬೆನಿಫಿಟ್ಸ್ ಏನಿದೆಯೋ ಅದು ಎಲ್ರಿಗೂ ಸಿಗುತ್ತೆ. ಇನ್ನು ನೆಕ್ಸ್ಟ್ ಬಂದು PPF ಅಕೌಂಟ್ ಮೇಲೆ ನಾವು ಲೋನ್ ತೆಗೆದುಕೊಳ್ಬಹುದಾ ಅಂತ. ಸೊ ಎಸ್, ನಾವು PPF ಅಕೌಂಟ್ ಮೇಲೆ ಲೋನ್ ತೆಗೆದುಕೊಳ್ಬಹುದು. ಸೊ 3 ವರ್ಷ ಆದ್ಮೇಲೆ ಹಾಗೂ 6ನೇ ವರ್ಷಕ್ಕೆ ಮುಂಚೆ ಸೊ ನಾವಿಲ್ಲಿ ಲೋನ್ ನ ತೆಗೆದುಕೊಳ್ಬಹುದಾಗಿರುತ್ತೆ. ಸೊ ಮ್ಯಾಕ್ಸಿಮಮ್ ಲೋನ್ ಟೆನ್ಯೂರ್ ಬಂದು 3 ಇಯರ್ಸ್ ಇರುತ್ತೆ, ಅಂದ್ರೆ 36 ಮಂತ್ಸ್ ಇರುತ್ತೆ. ಸೊ ನಿಮ್ಮ ಅಕೌಂಟ್ ನಲ್ಲಿ ಎಷ್ಟು ಅಮೌಂಟ್ ಇರುತ್ತೋ ಸೊ ಅದರ 25% ಮ್ಯಾಕ್ಸಿಮಮ್ ಲೋನ್ ಅಮೌಂಟ್ ಆಗಿರುತ್ತೆ. ಸೊ ನಿಮ್ಗೆ ಏನಾದ್ರೂ 6ನೇ ವರ್ಷಕ್ಕೆ ಮುಂಚೆ 2ನೇ ಲೋನ್ ಬೇಕು ಅಂತ ಅಂದ್ರೆ ಸೊ ಮೊದಲನೇ ಲೋನ್ ನ ನೀವು ಕಂಪ್ಲೀಟ್ ಆಗಿ ರೀಪೇ ಮಾಡಿರ್ಬೇಕಾಗುತ್ತೆ. ಸೊ ಅದಾದ್ಮೇಲೆ ನೀವು 2ನೇ ಲೋನ್ ನ ಬೇಕಂದ್ರೆ 6th ಇಯರ್ಸ್ ಮುಂಚೆ ನೀವು ತೆಗೆದುಕೊಳ್ಬಹುದು. ಇನ್ನು ನೆಕ್ಸ್ಟ್ ನಾವು PPF ಅಕೌಂಟ್ ನಲ್ಲಿ ಯಾವ ರೀತಿ ಕ್ಯಾಲ್ಕುಲೇಷನ್ಸ್ ನಡೆಯುತ್ತೆ ಅಂತ ನೋಡೋಣ. ಸೊ ನಾವು ಸ್ಕ್ರೀನ್ ಮೇಲೆ ನೋಡ್ತಿರುವಂತೆ ಸೊ ಒಬ್ಬ ಪರ್ಸನ್ 1.5 lakh ಎವ್ರಿ ಇಯರ್ 25 ಇಯರ್ಸ್ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸೊ ಒಂದು ಟೋಟಲ್ ಅಮೌಂಟ್ ಬಂದು 1,03,08,015 ರೂಪೀಸ್ ಬಂದಿರುತ್ತೆ 25 ಇಯರ್ಸ್ ಆದ್ಮೇಲೆ. ಸೊ ಇಲ್ಲಿ ರೇಟ್ ಆಫ್ ರಿಟರ್ನ್ ಬಂದು 7.1% ಇರುತ್ತೆ. ಸೊ ಟೋಟಲ್ ಇನ್ವೆಸ್ಟ್ಮೆಂಟ್ ನಾವು ನೋಡೋದಾದ್ರೆ 25 ಇಯರ್ಸ್ಗೆ 37,50,000 ಇರುತ್ತೆ. ಸೊ ಇಲ್ಲಿ ಹಾಗಾಗಿ ಟೋಟಲ್ ಇಂಟ್ರೆಸ್ಟ್ ಬಂದು 65,58,015 ರೂಪೀಸ್ ಬರುತ್ತೆ. ಟೋಟಲ್ ಅಮೌಂಟ್ ನಾವು ಎಷ್ಟು 25 ಇಯರ್ಸ್ ಆದ್ಮೇಲೆ ಬರುತ್ತೆ ಅಂತ ಅಂದ್ರೆ 1,03,08,015 ರೂಪೀಸ್. ಇನ್ನು ನಿಮ್ಗೆ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡ್ದಂಗೆ ಸೊ ಇಲ್ಲಿ PPF ಮಿನಿಮಮ್ ಟೆನ್ಯೂರ್ ಬಂದು 15 ಇಯರ್ಸ್ ಇರುತ್ತೆ. ಸೊ 15 ಇಯರ್ಸ್ ಕಂಪ್ಲೀಟ್ ಆದ್ಮೇಲೆ ನಾವು ಇದನ್ನ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೋದು 5 ಇಯರ್ಸ್ ಬ್ಲಾಕ್ ನಲ್ಲಿ. ಸೊ ಈ ಒಂದು ಎಕ್ಸಾಂಪಲ್ ನಲ್ಲಿ ನಾವು 2 ಬ್ಲಾಕ್ ಗಳು ಎಕ್ಸ್ಟೆಂಡ್ ಮಾಡಿರೋ ರೀತಿ ತಗೊಂಡಿದೀವಿ. ಸೊ ಅಂದ್ರೆ 15 ಇಯರ್ಸ್ ಮಿನಿಮಮ್ ಟೆನ್ಯೂರ್ 10 ಇಯರ್ಸ್ ಎಕ್ಸ್ಟೆಂಡ್ ಮಾಡ್ಕೊಂಡಿರುವಂತೆ ಸೊ ಟೋಟಲ್ ಬಂದು 25 ಇಯರ್ಸ್ ಅಂತ ಕನ್ಸಿಡರ್ ಮಾಡಿದೀವಿ. ಸೊ ಇದಿಷ್ಟು ಬಂದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಹಾಗೂ ಅದರ ಕ್ಯಾಲ್ಕುಲೇಷನ್ಸ್ ಕಂಪ್ಲೀಟ್ ಡೀಟೇಲ್ಸ್. ಸೊ ನಿಮಗೆ ಇದೇ ರೀತಿ ಪರ್ಸನಲ್ ಫೈನಾನ್ಸ್, ಸ್ಟಾಕ್ ಮಾರ್ಕೆಟ್, ಇನ್ವೆಸ್ಟ್ಮೆಂಟ್ ವಿಡಿಯೋಸ್ ಬೇಕು ಅಂತ ಅಂದ್ರೆ ನಮಗೆ ಕಾಮೆಂಟ್ಸ್ ನಲ್ಲಿ ತಿಳಿಸಿ. ಅಂಡ್ ಇನ್ನ ಯಾರು ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡ್ರೆ ನಾವು ಹೊಸ ವಿಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮಿಸ್ ಮಾಡ್ಕೊಳ್ಳದೆ ನೋಡಿ, ನಿಮ್ಮ ನಾಲೆಜ್ ನ ಅಪ್ಡೇಟ್ ಮಾಡ್ಕೊಳ್ಬಹುದು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಲ್ಲಿ ಹೇಳಿರೋ ಮಾಹಿತಿ ಎಜುಕೇಶನಲ್ ಪರ್ಪಸ್ ಗೆ ಮಾತ್ರ ಯಾವುದೇ ತರದ ಬೈಸಲ್ ರೆಕಮೆಂಡೇಶನ್ಸ್ ಇಲ್ಲ. ನೀವೆಲ್ಲಾದ್ರೂ ಹೂಡಿಕೆ ಮಾಡಕ್ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ನ ತಗೊಳ್ಳಿ. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ನಿಮ್ಮ ಡಿಸಿಷನ್ಸ್ ಗಳಿಗೆ ನೀವೇ ಜವಾಬ್ದಾರರಾಗಿರ್ತೀರಾ. ಥ್ಯಾಂಕ್ ಯು ಸೋ ಮಚ್. ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.